ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು. ಸೊ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಅಫ್ಕೋರ್ಸ್ ನಾವು ಯುಗಾದಿಗೆ ಸೆಲೆಬ್ರೇಷನ್ ಮಾಡೋದು, ಬಟ್ ಕ್ಯಾಲೆಂಡರ್ ವೈಸ್ ಹೊಸ ವರ್ಷ ಅಲ್ವಾ. ಸೊ ಹಾಗಾಗಿ ಈ ವರ್ಷ ಎಲ್ಲರಿಗೂ ಗ್ರೋತ್, ಪ್ರಾಸ್ಪರಿಟಿ, ಎಲ್ಲರಿಗೂ ಹೆಲ್ತ್ ಎಲ್ಲರಿಗೂ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊತಿದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀವಲ್ವ, ಈ ವರ್ಷ ತುಂಬಾ ಚೆನ್ನಾಗಿದೆ, ಸೂರ್ಯನ ವರ್ಷ, ಹಾಗೆ ಹಿಂಗೆ ಅಂತ ನೋಡ್ತಾ ಇದ್ದೀವಿ. ಸೊ ಅವ್ರು ಏನೇನು ಹೇಳಿರ್ತಾರಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋ ಮಾಡ್ತಿರೋದು ಏನಪ್ಪ ಉದ್ದೇಶ ಅಂದರೆ, ಟ್ರೆಂಡಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು ಯೂಟ್ಯೂಬಲ್ಲಿ ಈಗ ಈ ವೀಕಲ್ಲಿ. ಏನಪ್ಪ ಅಂದರೆ ರೀಕ್ಯಾಪ್ ಆಫ್ 2025. ಸೊ ನಾನು ಮಾಡೋಣ, ಒಂದು ಮೆಮೊರಿ ಇರುತ್ತೆ ಯೂಟ್ಯೂಬಲ್ಲಿ ಅಂತ ನಾನು ಥಿಂಕ್ ಮಾಡಿಕೊಂಡೆ. ಸೊ ಅದ್ರವೈಸ್ ನಾನು ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಫೋನು ನೋಡ್ಬೋದು. ಸೊ ಇದರಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಏನೇನು ನನ್ನ ಮೆಮೊರೀಸ್ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ January 1st, 2025. ಸೊ ಎಲ್ಲಿದ್ದೆ ನಾನು? ಸೊ ಕೀರ್ತಿ ದೀದಿ ಅವ್ರ ಮನೇಲಿದ್ವಿ, ಅಲ್ಲೇ ಸೆಲೆಬ್ರೇಷನ್ ಮಾಡಿದ್ದು. ಆ್ಯಂಡ್ ಸೆಕೆಂಡಿಗೆ ನೋಡಿ ಗಿಣ್ಣ ತಿಂದ್ವಿ ನಾವು. ಎಷ್ಟು ಜನದ್ರ ಫೇವ್ರೆಟ್ ಡಿಶ್ ಅಲ್ವಾ ಗಿಣ್ಣ. ಆ್ಯಂಡ್ ಅದು ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿದ್ದೆ. ಅವತ್ತಿನ ದಿನ ಕೇಕ್ ಕಟ್ ಮಾಡಿ ಇದು ಮಾಡಿದ್ವಿ. ಆ್ಯಂಡ್ January 13th ಅಕ್ಕು ಮತ್ತು ಗೋಲುದು ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಇತ್ತು. ಸೆಲೆಬ್ರೇಷನ್ ಮಾಡಿದ್ವಿ, ನೋಡ್ಬೋದು ನೀವು. ಜಗನಿಂದು ಬಳಪ ಹಿಡಿದ ಭಗವಂತ ಆ ಸಾಂಗ್ ಮಾಡಿದರು. ತುಂಬಾ ಚೆನ್ನಾಗಿ ಪ್ರೆಸೆಂಟೇಷನ್ನ ಮಾಡಿದರು. ನಾನು ಒಂದೊಂದೇ ಈ ಥರ ಫೋಟೋಸ್ ತೋರಿಸ್ತಾ ಹೋಗ್ತೀನಿ ನಿಮಗೆ, ಅಂದರೆ ಜಸ್ಟ್ ಒಂದು ರೀಕ್ಯಾಪ್ ಆಗಲಿ ಅಂತ. ಇದು ನಮ್ಮ ಮನೆಯವ್ರ ಚೈಲ್ಡ್ಹುಡ್ ಫೋಟೋ ಸಿಕ್ಕಿತ್ತು. ಇದು ನೋಡಿ, ಬೇಬಿ ಶವರ್ಗೆ ಹೋಗಿದ್ವಿ ನಾವು. ಸಂಜನನ ಬೇಬಿ ಶವರ್ಗೆ January 19th. ತುಂಬ ಒಳ್ಳೆ ಮೆಮೊರೀಸ್ ಅದಂತರು. ಮಸ್ತ್ ಸೆಲೆಬ್ರೇಷನ್ ಮಾಡಿದ್ವಿ. 3 days ಏನೋ ಹೋಗಿದ್ವಿ ನಾವು. ಆ್ಯಕ್ಚುಲಿ ಫಂಕ್ಷನ್ ಇದ್ದಿದ್ದು 1 ದಿನ, ನಾವು ಹೋಗಿದ್ದು 3 ದಿನ. ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ. 1 ಸೆಕೆಂಡ್ ಬನ್ನಿ. ಜನವರಿಯಲ್ಲಿ ಮತ್ತೆ ಅಷ್ಟೇ ಫ್ರೆಂಡ್ಸ್, ಸಂಜನನ ಬೇಬಿ ಶವರೇ ಲಾಸ್ಟ್ ಮೆಮೊರಿ. ಆ್ಯಂಡ್ ಫೆಬ್ರವರಿಗೆ ಬಂದರೆ, ಫೆಬ್ರವರಿಯಲ್ಲಿ ಏನಪ್ಪ ಅಂದರೆ ಫಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಹೋಗಿದ್ದು. ಅದೇ ಒಂದು ದೊಡ್ಡ ಮಿರಾಕಲ್. ಏನಪ್ಪ ಅಂದರೆ ನೋಡಿ, MG ರೋಡ್ಗೆ ಹೋಗಿದ್ದು ಫಸ್ಟ್ ಟೈಮ್. ನಾನು 3rd standard or 4th standard ಇದ್ದಾಗ ಬೆಂಗಳೂರು ಮೈಸೂರು ನೋಡಿದ್ದು. ನಮ್ಮ ರಿಲೇಟಿವ್ಸ್ ಮದುವೆಗೆ ಹೋಗಿದ್ದು, ಆವಾಗೇ ನೋಡಿದ್ದು ನಾನು ಬೆಂಗಳೂರು ಮೈಸೂರು. ಅದಾದಮೇಲೆ ನಮ್ಮ ಮನೆಯವ್ರು ಈಗ ವರ್ಕ್ ಮಾಡ್ತಿರೋದಲ್ಲ ಇಲ್ವಾ. ಸೊ ಫಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಫೆಬ್ರವರಿಗೆ ಹೋಗಿದ್ದು, ನೋಡ್ಬೋದು. ಆ್ಯಂಡ್ ಸೆಕೆಂಡ್ ಡೇನೇ ನಾವು ಡಿಲೀಷಿಯಸ್ ಆಗಿರುವಂಥ ಮಲ್ಲಿಕಾ ಬಿರಿಯಾನಿನ ತಿಂದ್ವಿ ಫ್ರೆಂಡ್ಸ್. ವಾವ್, ಒನ್ ಆಫ್ ದ ಫೇವ್ರೆಟ್ ಬಿರಿಯಾನಿ ಐ ಎವರ್ ಟೇಸ್ಟೆಡ್. ಸೂಪರ್ ಆಗಿತ್ತು. ಹೈಲಿ ರೆಕಮೆಂಡೆಡ್ ಅಂತ ಹೇಳ್ತೀನಿ. ನಾನು ಬ್ಲಾಗ್ ಕೂಡ ಮಾಡಿದ್ದೀನಿ, ನೋಡ್ಬೋದು ನೀವು. ಆ್ಯಂಡ್ ಫೆಬ್ರವರಿಯಲ್ಲಿ ಮತ್ತೇನು ಮೆಮೊರೀಸ್ ಅಂದರೆ, ಓಕೆ, ಶಿವರಾತ್ರಿ ಆ ವ್ಲಾಗ್ ಕೂಡ ಹಾಕಿದ್ದೀನಿ. ಮತ್ತು ಫೆಬ್ರವರಿಲಿ ಅಷ್ಟೇ ಫ್ರೆಂಡ್ಸ್. ಮಾರ್ಚಲ್ಲಿ ಓ ಮೈ ಗಾಡ್, ಶಮ್ಮುಗೆ ಫುಲ್ ಹುಷಾರಿರಲಿಲ್ಲ ಫ್ರೆಂಡ್ಸ್. ಶಮ್ಮು ಫುಲ್ಲು, ಅವನಿಗೆ ಲೂಸ್ ಮೋಷನ್ ಆ್ಯಂಡ್ ವಾಮಿಟಿಂಗ್ ಆಗಿ 3 days ಅಡ್ಮಿಟ್ ಇದ್ದ. ಅದಂತರೂ 3 days ನನಗೆ ತುಂಬಾ ಸ್ಯಾಡೆಸ್ಟ್ ಡೇ ಅಂತಲೇ ಹೇಳ್ಬೋದು. ಆ್ಯಂಡ್ March 8. ಸೊ ನಮ್ಮ ಮನೆಯವರು ಮಹಿಳೆಯರ ದಿನಾಚರಣೆ ಇರುತ್ತಲ್ವ, ವುಮೆನ್ಸ್ ಡೇಗೆ ನನಗೆ ರಿಂಗನ್ನು ಗಿಫ್ಟ್ ಮಾಡಿದರು.
ಆ್ಯಂಡ್ ಓಕೆ ಹಾಂ, ಮಾರ್ಚ್ 10ಗೆ ನಮಗೆ ಒಂದು ಗುಡ್ ನ್ಯೂಸ್ ಬಂತು. ಏನು ಅಂದರೆ ಹರಿ ಹುಟ್ಟಿದ ಅಂತ. ಸೊ ಶ್ಲೋಕ್, ಅವನ ಹೆಸರು ಶ್ಲೋಕ್, ನಾವೆಲ್ಲರೂ ಹರಿ ಅಂತೀವಿ. ಸಂಜನನ್ ಬೇಬಿ ಶವರಿಗೆ ಹೋಗಿದ್ವಲ್ಲ, ಸೊ 2 ಮಂತ್ಸ್ ಆದಮೇಲೆ ಡೆಲಿವರಿ ಆಯಿತು. ಸೊ ಮಾರ್ಚ್ 10ಗೆ ಅವನಿಗೆ ಅವನದು ಬರ್ತ್ ನ್ಯೂಸ್ ಬಂತು ನಮಗೆ. ಸೊ ಫುಲ್ಲು ಖುಷಿ ಆದ್ವಿ, ಯಾಕಂದರೆ ನಮ್ಮ ಬಾಪು ಬೌಜಿನ ಕಳ್ಕೊಂಡು ಬೇಜಾರಾಗಿತ್ತಲ್ವ. ಸೊ ಈಸ್ ಕಮ್ ಬ್ಯಾಕ್ ಅಂತ ಫುಲ್ಲು ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ 12ಗೆ ಆ್ಯಸ್ ಯೂಶ್ವಲ್ ಅಫ್ಕೋರ್ಸ್ ಬರ್ಡೇ ವ್ಲಾಗ್ನ ನೋಡಿದ್ದೀರಾ ನೀವು. ಆ್ಯಂಡ್ ಮಾರ್ಚ್ 14ಗೆ ಎಲ್ಲರೂ ಹೋಳಿ ಹಬ್ಬ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗಿದ್ವಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಸಿದ್ಧಾರೂಢ ಮಠಕ್ಕೆ ವಿಸಿಟ್ ಮಾಡಿದ್ವಿ. ಅಂದರೆ ಹರಿಗೆ ನೋಡೋಕ್ಕೆ ಹೋಗಿದ್ವಲ್ವಾ, ನಮ್ಮದ್ರಲ್ಲಿ 5 ಡೇಸಿಗೆ ಫಂಕ್ಷನ್ ಇರುತ್ತೆ. ಸೊ ಆವಾಗ ಹೋದಾಗ ನಾವು ಇಸ್ಕಾನ್ ಟೆಂಪಲ್, ಆಮೇಲೆ ಸಿದ್ಧಾರೂಢ ಮಠ ಎಲ್ಲ ಹತ್ರನೂ ಹೋಗಿ ಬಂದ್ವಿ ಅವತ್ತು. ಆ್ಯಂಡ್ ಸೊ ನೋಡ್ಬೋದು ನೀವು, ಫೇಮಸ್ ಇನ್ಸ್ಟಾಗ್ರಾಮ್ ಫಾಲೋವರ್ ವಾದಿರಾಜ್ ಜ್ಯುವೆಲರ್ಸ್ಗೆ ಭೇಟಿಯಾಗಿದ್ವಿ ಮಾರ್ಚಲ್ಲಿ. ಆ್ಯಂಡ್ ಮೈ ಹೇರ್ ಕಟ್ ಇನ್ ಮಾರ್ಚ್ ವ್ಲಾಗ್ ಹಾಕಿದ್ದೆ, ನೋಡಿದ್ದೀರಾ ನೀವು. ಓ ಮೈ ಗಾಡ್, ಮದುವೆ ಮುಂಚೆ ನಾನು ಹೀಗೆ ಇದ್ದೆ ಫ್ರೆಂಡ್ಸ್. ಅಗೇನ್ ಗೋಲು ಎಕ್ಸಾಮ್ ಮುಗೀತು. ಸೊ ಯುಗಾದಿ ಹಬ್ಬ ಇತ್ತು, ನಾನು ಮತ್ತೆ ಬೆಂಗಳೂರಿಗೆ ಬಂದೆ. ಸೊ ಫಸ್ಟ್ ಟೈಮ್ ಬಂದಿದ್ದು ಅಂತ ಭಯ ಹೇಗಿತ್ತು ಅಂದರೆ, ಇದು ಸೆಕೆಂಡ್ ಟೈಮ್ ಹೋಗಿದ್ದು. ಫಸ್ಟ್ ಟೈಮ್ ಸೆಕೆಂಡ್ ಟೈಮು ನಮ್ಮ ಸ್ಟಾಪ್ ಬಂದಾಗ ಇಳಿಸಿ ಕಂಡಕ್ಟರ್ಗೆ ಹೇಳೋದು, ಇವಾಗ ಕಣ್ಣು ಮುಚ್ಕೊಂಡು ಆರಾಮಾಗಿ ಒಬ್ಬಳೇ ಅಡ್ಡಾಡ್ತೀನಿ, ಅದು ಬೇರೆ ವಿಷಯ. ಬಟ್ ಫಸ್ಟ್ ಟೈಮ್ ಇರುತ್ತಲ್ವ, ಅದು ನರ್ವಸ್ನೆಸ್ಸು ಅದೆಲ್ಲ ನಿಜವಾಗ್ಲೂ ತುಂಬ ಭಯ ಆಗ್ತಿತ್ತು. ಇದು ನೋಡಿ ಯಾರು ನಮ್ಮ ಶಮ್ಮು ಜೋಗಿಯಾಗಿದ್ದಾನೆ, ಅಷ್ಟು ಕೂದಲು ಬಂದುಬಿಟ್ಟಿತ್ತು ಫ್ರೆಂಡ್ಸ್. ಅವನಿಗೆ ನಾವು 11 ಮಂತ್ಸಿಗೆ ಮುಡಿ ಕೊಡೋಕ್ಕೆ ಹೋಗಿದ್ದಿಲ್ಲ. ಸೊ ಎಲ್ಲಿ ಹೋಗ್ತಿದ್ವಿ ಅಂದರೆ, ಸೊ ಆಫ್ಕೋರ್ಸ್ ಅವನಿಗೆ ಮುಡಿ ಕೊಡಲಿಕ್ಕೆ ನಾವು ತಿರುಪತಿಗೆ ಹೋಗಿದ್ವಿ. ಸೊ ಇಷ್ಟು ಜನ ಹೋಗಿದ್ವಿ, ಇವರು ಕೊಲೀಗ್ಸು ಬಂದಿದ್ದರು. ಸೊ ನೋಡ್ಬೋದು, ತುಂಬ ಚೆನ್ನಾಗಿತ್ತು. ಅಲ್ಲಿ ತುಂಬಾ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ, ಯಾಕಂದರೆ ಫೋನ್ ಇರಲ್ಲ, ಏನಿರಲ್ಲ, ನಾವು ಅವರು ಅಷ್ಟೇ ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಒಂದು 12 ಅವರ್ಸ್ ಏನೋ ಆಯ್ತೇನೋ ದರ್ಶನ ಮಾಡಲಿಕ್ಕೆ. ಸೊ 12 ಅವರ್ಸಲ್ಲಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಬೆಂಗಳೂರಿಂದ ಮೋಸ್ಟ್ಲಿ 4 to 5 ಅವರ್ಸ್ ಅಷ್ಟೇ. ಸೂಪರ್ ಇತ್ತು ಫ್ರೆಂಡ್ಸ್. ನಮಗಂತೂ ಆ ಟ್ರಿಪ್ ತುಂಬಾ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಏಪ್ರಿಲಲ್ಲಿ ಅಷ್ಟೇ ಫ್ರೆಂಡ್ಸ್, ನಾವು ಎಲ್ಲೂ ಜಾಸ್ತಿ ಹೋಗಲಿಲ್ಲ, ಅದು ಒಂದೇ ಟ್ರಿಪ್ಪು. ಆ್ಯಂಡ್ ಮೇನಲ್ಲಿ ಮತ್ತೆ ನಾವು ಹುಬ್ಳಿಗೆ ಹೋಗುವಂಥ ಸಂದರ್ಭ ಬಂತು. ಆ್ಯಂಡ್ ಹುಬ್ಳಿಗಿಂತ ನಾವು ಬಿಜಾಪುರಿಗೆ ಹೋಗಿದ್ವಿ ಮೇನಲ್ಲಿ. ನಮ್ಮ ಮಾವರೊಬ್ಬರು ತೀರ್ಕೊತಾರೆ, ಅಂದರೆ ನಮ್ಮ ಮಾವ ಇದ್ದಾರಲ್ಲ, ನಮ್ಮ ಮನೆಯವರ ಅಪ್ಪಾಜಿ, ಅವರ ಸಣ್ಣ ತಮ್ಮ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊತಾರೆ. ಸೊ ತುಂಬಾ ಸ್ಯಾಡ್ ನ್ಯೂಸ್. ನಮ್ಮ ಮನೆಯವ್ರಿಗೆ ಫೇವ್ರೆಟ್ ಚಿಕ್ಕಪ್ಪ ಅಂತಲೇ ಹೇಳ್ಬೋದು, ಒನ್ ಆಫ್ ಫೇವ್ರೆಟ್ ಚಿಕ್ಕಪ್ಪ. ಇಬ್ಬರು ಇದ್ದಾರೆ, ಅದರಲ್ಲಿ ಇವರೊಬ್ಬರು. ಅವರು ತೀರ್ಕೊಂಡಾಗ ತುಂಬಾ ಬೇಜಾರಾಗಿ ಅವ್ರು ಹೋಗಿ ಬಂದರು. ದಿವಸಕ್ಕೆ ನಾನು ಹೋಗಿದ್ದೆ. ಆವಾಗ ಬರ್ತಾನ ನಾವು ಸಿದ್ಧಾರೂಢ ಮಠಕ್ಕೆ ಮತ್ತೆ ವಿಸಿಟ್ ಮಾಡಿದ್ವಿ. ಹುಬ್ಳಿಗೆ ಹೋದರೆ ಅದು ನಮ್ಮ ಮ್ಯಾಂಡೇಟರಿ ಅಂತಾರಲ್ಲ, ಸಿದ್ಧಾರೂಢ ಮಠಕ್ಕೆ ಹೋಗೋದು, ಹಾಗೆ ಹೋಗಿದ್ವಿ. ಆ್ಯಂಡ್ ಹಾಂ, ಮಾರ್ಚ್ 18th ವಾಸ್ ವೆರಿ 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 ಹಾರ್ಡ್ ಡೇ ಫಾರ್ ಮೀ. ಆ್ಯಂಡ್ ತುಂಬ ಕೆಟ್ಟ ದಿನ ಅಂತಲೇ ಹೇಳ್ಬೋದು, ಯಾಕಂದರೆ ನನಗೆ ಹುಷಾರಿರಲ್ಲ. ಸಡನ್ಲಿ ನನಗೆ ತಲೆ ತಿರುಗಿ ಬಂದು ಫುಲ್ಲು ಎದೆಯೆಲ್ಲ ಚುಸ್ದಂಗಾಗಿ ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಬರುತ್ತೆ. ಯಾಕೆ ಏನು ಅಂದರೆ, ಜಸ್ಟ್ ಮೈನರಾಗಿ ಏನೋ ಹಾರ್ಟ್ ಅಟ್ಯಾಕ್ ಸಿಮ್ಟಮ್ಸ್ ಇದೆ ಅಂತ. ಒಂದೇ ದಿನಕ್ಕೆ 25,000 to 30,000 ರೂಪಾಯಿ ಹಾಕ್ತೀವಿ ನಾವು
ಅಂದರೆ ಟ್ರೀಟ್ಮೆಂಟ್ ಕೂಡ ಅಷ್ಟೇ ಕ್ವಿಕ್ಕಾಗಿ ಅಷ್ಟೇ ಫಾಸ್ಟಾಗಿ ಮಾಡಿದ್ದಕ್ಕೆ ನನಗೇನೂ ಆಗಿಲ್ಲ ಅಂತ ಅಂದ್ಕೊತೀನಿ. ಯಾಕಂದರೆ ತುಂಬಾ ಕ್ವಿಕ್ಕಾಗಿ ನನಗೆ ಲೋ ಬಿ ಪಿ ಆಗಿಬಿಟ್ಟಿತ್ತು. ಬಿ ಪಿ ಲೋ ಆಗಿತ್ತು, ಅದು ಹಿಂಗೆ ಬರುತ್ತಲ್ಲ ಹಾರ್ಟಿಂದು, ಅದನ್ನು ಲೈನ್ ವರ್ಕ್ ಸ್ಟಾರ್ಟ್ ಆಯಿತು. ಹೆದರಿಕೆ ಆಗಿಬಿಡ್ತು ನಮಗೆ ಸಡನ್ಲಿ. ಸೊ ಇಮ್ಮಿಡಿಯೇಟಾಗಿ ರಿಕವರಿ ಮಾಡಿದ್ರು ಅವರು. ಇವಾಗ ಆರಾಮಿದ್ದೀನಿ, ನೋ ಪ್ರಾಬ್ಲಮ್. ಬಟ್ ಇನ್ನೊಂದು ಸತಿ ಜಯದೇವಗೆ ಹೋಗಿ ನಾವು ಜಯದೇವ ಹಾಸ್ಪಿಟ್ಲಲ್ಲಿ ಅಲ್ಲಿ ಕೂಡ ನಾವು ಟ್ರೀಟ್ಮೆಂಟ್ನ ತೊಗೊತೀವಿ. ಸೊ ಫಾರ್ ಜಯದೇವ ಹಾಸ್ಪಿಟ್ಲಲ್ಲಿ ಹೋಗಿದ್ದು, ಅಲ್ಲಿ ಕೂಡ ನನಗೆ 3 ಸೆಷನ್ಸಿಗೆ ಕರೀತಾರೆ. ನಾನು 3 ಸೆಷನ್ಸ್ನ ಅಟೆಂಡ್ ಮಾಡಿ ಸೊ ಕ್ಯೂರ್ ಆಗಿದ್ದೀನಿ. ಫುಲ್ಲು ಫಾಸ್ಟಾಗಿ ಇದೆ ಫ್ರೆಂಡ್ಸ್. ನೀವು ಯಾರೇ ಇರಲಿ ಜಯದೇವದಲ್ಲಿ, ಬಟ್ ರಶ್ ಮಾತ್ರ ತುಂಬಾ ರಶ್ ಇರುತ್ತೆ. ನೋಡ್ಬೋದು ಇಲ್ಲಿ ಯಾವ ಥರ ರಶ್ ಇದೆ ಅಂತ, ಫುಲ್ಲು ಜನ ಇರ್ತಾರೆ. ಬಟ್ ಏನಂದರೆ ರಶ್ ಇದ್ರೂ ಆ ಡಿಪಾರ್ಟ್ಮೆಂಟಿಗೆ ಅವ್ರವ್ರು ಹೋಗ್ತಿರ್ತಾರಲ್ವ. ಸೊ ಒಂದು 10-15 ಜನನ ಆರಾಮಾಗಿ ವೇಟ್ ಮಾಡ್ಬೋದು. ನಾನು ಅಂದ್ಕೊಂಡೆ ಇದೇನಪ್ಪ ಇಷ್ಟು 1000 ಜನಕ್ಕೆ ಒಂದೇ ಸತಿ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಾ ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ಆ ಡಿಪಾರ್ಟ್ಮೆಂಟಿಗೆ ಅವ್ರವ್ರು ಹೋಗ್ತಾರಲ್ವ, ಏನೂ ಅನಿಸಲ್ಲ. ಆ್ಯಂಡ್ ನನಗೆ ಹುಷಾರಿಲ್ದಾಗ ನಿಜ ಹೇಳ್ತೀನಿ, ಒಂದು 8ರಿಂದ 10 ದಿನ ಏನೋ ನಾನು ಸುನೀತಾ ದೀದಿ ಮನೇಲಿದ್ದೆ. ಹೇಗೆ ನನಗೆ ಅವಳು ಟ್ರೀಟ್ ಮಾಡಿದ್ಲು ಅಂದರೆ, ಈವನ್ ಸಿಂಗಲ್ ಗ್ಲಾಸ್ ಕೂಡ ನನಗೆ ಎತ್ತಲಿಕ್ಕೆ ಬಿಡಲಿಲ್ಲ. ಆ ಥರ ನೋಡ್ಕೊಂಡಿದ್ದಾಳೆ ನನಗೆ. ನಿಜವಾಗ್ಲೂ ಥ್ಯಾಂಕ್ ಯು ದೀದಿ. ನಾನು ಡೈರೆಕ್ಟಾಗಿ ಏನು ಯಾವಾಗೂ ಹೇಳಿಲ್ಲ ನಿನಗೆ, ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಯಾಕಂದರೆ ನಾನು ಎಲ್ಲ ವಿಡಿಯೋಸ್ನೂ ನೋಡ್ತೀಯ ಅಂತ ಗೊತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಫುಲ್ ಬೆಡ್ ರೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಲು. ಆ್ಯಂಡ್ ನನಗೆ ಒಂದೇ ವಾರದಲ್ಲಿ ಆರಾಮ್ ಮಾಡಿದ್ಲು. ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ. ಯಾಕಂದರೆ ವಾರ್ಗಿತ್ಯಾರು ಅಂದರೆ ಈ ಕೆಲಸ ನೀನು ಮಾಡು, ಈ ಕೆಲಸ ನಾನು ಮಾಡ್ತೀನಿ, ಇದೇ ಕೆಲಸ ನೀನು ಮಾಡಲೇಬೇಕು ಅನ್ನೋ ಆರ್ಡ್ರ್ ಮಾಡೋರು ಇರ್ತಾರೆ, ಹೌದಾ? ಇಲ್ಲ ಮಾಡಿಲ್ಲ ಅಂದರೆ ಮುಖ ತಿರುಗಿಸ್ಕೊಳೋರು ಇರ್ತಾರೆ. ಬಟ್ ನಾಟ್ ಈವನ್ ಸಿಂಗಲ್ ಡಿಮ್ಯಾಂಡ್ ಫ್ರೆಂಡ್ಸ್. ನನ್ನ 2 ಮಕ್ಕಳನ್ನ, ಅವಳ 2 ಮಕ್ಕಳನ್ನ, 4 ಜನ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಕೊತ. ಸಾರಿ ಫ್ರೆಂಡ್ಸ್, ಸಡನ್ಲಿ ಪಾಸ್ ಮಾಡಿದೆ ನಾನು, ಮಕ್ಕಳು ಬಂದರು ಅಂತ. ಹೇಳ್ತಿದ್ನಲ್ಲ, ಈಗಿನ ಕಾಲದಲ್ಲಿ ವಾರ್ಗಿರ್ತಾರೆ. ಹೆಂಗಿರ್ತಾರೆ ಅಂದರೆ, ನೀನೊಂದು ಕೆಲಸ ಮಾಡಿದರೆ ನಾನೊಂದು ಕೆಲಸ ಮಾಡ್ತೀನಿ ಅನ್ನೋಂಗಿರ್ತಾರೆ. ಬಟ್ ನನಗೆ ಮಾತ್ರ ನಾನೇನು ಬೆಡ್ ರಿಡನ್ ಆಗಿದ್ದಿಲ್ಲ, ಏನಿಲ್ಲ. ಡಾಕ್ಟ್ರು ನನಗೆ ರೆಸ್ಟ್ ಮಾಡೋಕ್ಕೆ ಹೇಳಿದರು. ಅಂದರೆ ಒಂದು 6-7 ಟೈಮ್ಸ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದರು. ಅದೆಲ್ಲ ತುಂಬ ಪೇಯ್ನಲ್ಲಿದ್ದೆ ನಾನು, ಹಾಗಾಗಿ ಬೆಡ್ ರಿಡನ್ ಏನಿರಲಿಲ್ಲ. ಬಟ್ ಅವಳು ಅರ್ಥ ಮಾಡಿಕೊಂಡು ನನಗೆ ಹೇಳಿದ್ನಲ್ಲ, ಒಂದು ಸಿಂಗಲ್ ಗ್ಲಾಸ್ ಕೂಡ ಎತ್ತಲಿಕ್ಕೆ ಬಿಡಲಿಲ್ಲ. 3 ಟೈಮ್ ಅಡುಗೆ, 4 ಜನ ಮಕ್ಕಳನ್ನ ಮೇಂಟೈನ್ ಮಾಡ್ಕೊತ, ನನಗೆ ನೋಡ್ಕೊತ. ಸಾರಿ ಫ್ರೆಂಡ್ಸ್, ವಿಡಿಯೋನ ಪಾಸ್ ಮಾಡಿದ್ದೆ. ಅವಳ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ನಾನು ಸ್ವಲ್ಪ ಇಮೋಷ್ನಲ್ ಆದೆ. ಬಟ್ ವಿಡಿಯೋನಲ್ಲಿ ಅದೆಲ್ಲ ತೋರಿಸ್ಕೊಳಕ್ಕೆ ಆಗಲ್ಲ. ಯಾರು ಮಾಡ್ತಾರೆ ಅಲ್ವಾ ವಾರ್ಗಿತ್ತಿಯಾಗಿ. ಈಗಿನ ಕಾಲದಲ್ಲಿ ಹೇಳಿದ್ನಲ್ಲ, ನೀನೊಂದು ಕೆಲಸ ಮಾಡಿದರೆ ನಾನೊಂದು ಮಾಡು, ನಾನು ಈ ಕೆಲಸ ಮಾಡಬೇಕಾ ಅನ್ನೋ, ನೀನು ಮಾಡು ಅನ್ನೋ ಆರ್ಡ್ರ್ ಮಾಡೋರು ಇರ್ತಾರೆ. ಅದರಲ್ಲಿ ನಾನು ಸಣ್ಣವಳು, ಅವಳು ದೊಡ್ಡವಳು ನನಗಿಂತ. ಅನ್ಕೋಬೋದು ನೀವು ವಾರ್ಗಿತ್ತಾರೆ ಹೇಗಿರ್ತಾರೆ, ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ. ಸೊ ಎಷ್ಟು ಹೇಳಿದ್ರೂ ಕಡಿಮೆನೇ ಅವಳ ಬಗ್ಗೆ, ಸುನೀತಾ ದೀದಿ ಬಗ್ಗೆ. ಅವಳು ವಿಡಿಯೋ ನೋಡ್ತಿರ್ತಾಳೆ ಅಂತಲೇ ನಾನು ಈ ವಿಷಯನ ಅದು ಸ್ಪಾಂಟೇನಿಯಸ್ ಆಗಿ ಬಂದಿದ್ದಕ್ಕೆ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್ ದೀದಿ. ನೀನಷ್ಟು ಇದು ಮಾಡಿದ್ದಕ್ಕೆ ನಾನು ಬೇಗನೆ ರಿಕವರಿ ಆದೆ. ಆ್ಯಂಡ್ ಅದು ಮರ್ತೇನೂ ಕೂಡ ಅನಿಸುತ್ತೆ ನಾನು. ಅಷ್ಟು ಬೇಗ ನಾನು ರಿಕವರಿ ಮಾಡಿದೆ. ಸುಮ್ಮನೆ ಅಲ್ಲ, 4 ಜನ ಸಣ್ಣ ಹುಡುಗರು ಇಟ್ಕೊಂಡು ಮನೆ ಕೆಲಸನೂ ಮಾಡಿ, ಆ್ಯಂಡ್ ನನ್ನನ್ನು ನೋಡಿಕೊಂಡು ಬೌಜಿ ಹಿಡಿದು ಕೆಲಸ ಮಾಡಿ, ನಾವು ಎಲ್ಲ 8 ಜನ ಟೋಟಲ್ ಒಂದೇ ಮನೇಲಿ ಇದ್ದೀವಿ ಅಂದರೆ ಅದು ತಮಾಷೆನೇ ಅಲ್ಲ. ಎಲ್ಲ ಕೆಲಸನೂ ಪಾಪ ಒಬ್ಬಳೇ ಮಾಡ್ತಿದ್ಲು. ನಾನು ಮಾಡೋಕ್ಕೆ ಹೋದ್ರೂ ಬೇಡ, ಹೋಗು ಕುತ್ಕೋ ಅಂತ ಬೈತಿದ್ಲು. ಥ್ಯಾಂಕ್
ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಟಚ್ವುಡ್ ನಮ್ಮ ಬಾಂಡಿಂಗ್ ಹೀಗೆ ಇರಲಿ ಯಾವಾಗಲೂ. ಅದು ಸ್ವಲ್ಪ ಮರೀಲಿಕ್ಕೋಸ್ಕರ ಅವಾಗೆ ಅವ್ರದ್ದು ಮೇ 22 ಆ್ಯನಿವರ್ಸರಿ ಇತ್ತು. ಸೊ ನಮ್ಮ ಮನೆಯವರು ಹೋಟೆಲಿಗೆ ಹೋಗೋಣ ಅಂತ ಹಠ ಮಾಡಿ ತುಂಬಾ ದಿನ ಆಗಿದೆ ಅಂತ ಹೇಳಿ ಕರ್ಕೊಂಡು ಹೋದರು. ಸೊ ಅವರ ಸೆಲೆಬ್ರೇಷನ್ ನಾವು ಹೋಟೆಲಲ್ಲಿ ಮಾಡಿದ್ವಿ, ನೋಡ್ಬೋದು ನೀವು. ಯಾಕೆ ಮತ್ತು ನೀವು ಅದು ಹಾರ್ಟಿಂದು ಲಾಗ್ ಮಾಡಿ ಹಾಕಿಲ್ಲ ಅಂತ ಕೇಳ್ಬೋದು. ಬಟ್ ನನಗೆ ಹಾಕೋಕ್ಕೆ ಇಷ್ಟ ಇರಲಿಲ್ಲ ಪರ್ಸ್ನಲಿ, ಹಾಗಾಗಿ ನಾನು ಹಾಕಲಿಲ್ಲ. ಮೇನಲ್ಲಿ ಮುಗೀತು ಫ್ರೆಂಡ್ಸ್ ಅಷ್ಟೇ. ಜೂನಲ್ಲಿ ಜೂನ್ 8ಕ್ಕೆ ಒಂದು ನಾನು ಗೃಹ ಪ್ರವೇಶದ ವ್ಲಾಗ್ ಹಾಕಿದ್ದೆ ನೋಡಿರಿ. ನಮ್ಮ ಮಾಮಂದು ಅತ್ತೆ ಮಗ ನಮ್ಮ ಚಂದು ಮಾಮರದು ಮನೆ ಓಪ್ನಿಂಗಿಂದು. ಸೊ ಚೆನ್ನಾಗಿತ್ತು, ಅಲ್ಲೂ 2 ದಿನ ಮೆಮೊರೀಸ್ ಜೂನಲ್ಲಿ. ಆ್ಯಂಡ್ ಜೂನ್ನಲ್ಲಿ ನನ್ನ ಸೆಲ್ಫ್ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ನ ನೋಡಿರ್ತೀರ ನೀವು. ಆ್ಯಂಡ್ 28ಗೆ ನಮ್ಮ ಮನೆಯವರು ಬಂದು ಸೊ ತುಂಬಾ ಚೆನ್ನಾಗಿ ನನ್ನ ಬರ್ಡೇನ ಸೆಲೆಬ್ರೇಷನ್ ಮಾಡಿದರು. ಸೊ ಎಲ್ಲರೂ ಹೋಟೆಲಿಗೆ ಹೋಗಿದ್ವಿ. ಜೂನಲ್ಲಿ ಅಷ್ಟೇ ಫ್ರೆಂಡ್ಸ್. ಜುಲೈನಲ್ಲಿ 2 ಇಯರ್ಸ್ ಆದಮೇಲೆ ನಾನು ನನ್ನ ತವರ ಮನೆಗೆ ಹೋಗ್ತೀನಿ. ಈ ವ್ಲಾಗ್ ಕೂಡ ನೀವು ನೋಡಿದ್ದೀರಾ. ಮಮ್ಮಿ ಮನೇಲಿ ಪೂಜೆ ಇರುತ್ತೆ ಅಂತ ಹೋಗಿದ್ದೆ. ಆ್ಯಂಡ್ ಜುಲೈನಲ್ಲೇ ನಾನು ಮತ್ತೆ ಬೆಂಗಳೂರಿಗೆ ಬರ್ತೀನಿ. ಯಾಕೆ ಅಂದರೆ ಗುಂಡಿ ಬರ್ಡೇ ಇದೆ. ಸೊ ಹಾಗಾಗಿ ಬಂದಿದ್ದೆ. ಪುನರ್ವಿದು ನಮ್ಮ ಗುಂಡಮ್ಮಂದು ಬರ್ಡೇ ಇದೆ. ಫಸ್ಟ್ ಟೈಮ್ ನಾನು ಮಾಲಿಗೆ ಹೋಗಿದ್ದೆ. ಸೊ ಮಾಲಿಗೆ ಹೋಗಿದ್ವಿ. ಆ್ಯಂಡ್ ಜುಲೈಯಲ್ಲಿ ಅಷ್ಟೇ ಫ್ರೆಂಡ್ಸ್ ಗುಂಡಿ ಬರ್ಡೇ ಅಷ್ಟೇ ಆಗಿದ್ದು. ನೆಕ್ಸ್ಟ್ ಆಗಸ್ಟ್ ಫಸ್ಟ್ ವೀಕಲ್ಲೇ 2ಗೆ ನಾವು ಟ್ರೈನಲ್ಲಿ ಹೋಗ್ತಾರೆ. ಒಂದು ಬ್ಯೂಟಿಫುಲ್ ಕಪಲ್ಸ್ ನಮಗೆ ಪರಿಚಯ ಆಗುತ್ತಾರೆ. ಈ ಮೇಡಮ್ ಇದ್ದಾರಲ್ಲ, ಇವರು ಪಿ ಟೀಚರ್, ಬೆಂಗಳೂರಲ್ಲಿ ಗೌರ್ಮೆಂಟ್ ಪಿ ಟೀಚರ್. ಸರ್ ಇದ್ದಾರಲ್ಲ ಅವರು ಸೋಲ್ಜರ್, ಸೈನಿಕರು. ಇದು ನಮಗೆ ಟ್ರೈನಲ್ಲಿ ಪರಿಚಯ ಆಗಿದ್ದು. ಬಟ್ ಇವಾಗ ತನಕ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ತುಂಬಾ ಖುಷಿಯಾಗುತ್ತೆ. ನಮ್ಮ ಜಗನಿಗೆ ತುಂಬಾ ಅಪ್ರಿಷಿಯೇಟ್ ಮಾಡಿದರು ಅವರು. ಚೆನ್ನಾಗಿ ಮಾತಾಡಿಸಿದ್ರು. ಸೋ ಸ್ವೀಟ್ ಆಫ್ ದಮ್. ಆ್ಯಂಡ್ ಆಗಸ್ಟ್ 3ಗೆ ನಾವು ಹರಿನ ಮನೆಗೆ ಕರ್ಕೊಂಬರೋಕ್ಕೆ ಹೋಗ್ತೀವಿ. ಎಲ್ಲಿ ಹುಬ್ಳಿಗೆ ಹೋಗ್ತೀವಿ. ಸೊ ಅವನ್ನ ವೆಲ್ಕಮ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ವಿ. ಕೇಕೆಲ್ಲ ಕಟಿಂಗ್ ಮಾಡಿ ಅದೆಲ್ಲ ವಿಡಿಯೋಸ್ ಇತ್ತು. ಬಟ್ ಅವನಿಗೆ ಇನ್ನೂ ಸಣ್ಣವನಿದ್ನಲ್ಲ, ದೃಷ್ಟಿ ಆಗುತ್ತೆ ಅಂತ ನಾನೆಲ್ಲ ವಿಡಿಯೋಸ್ ಮಾಡ್ಕೊಂಡಿದ್ದೆ. ಬಟ್ ದೃಷ್ಟಿ ಆಗುತ್ತೆ, ತುಂಬ ಎಡಿಟಿಂಗಿಗೆ ಅವನ ಮುಖ ಎಲ್ಲೂ ತೋರ್ಸೋಕ್ಕಾಗ್ತಿಲ್ಲ ಅಂತ ನಾನು ಅದು ವಿಡಿಯೋ ಹಾಕಲಿಲ್ಲ. ತುಂಬ ಕ್ಯೂಟಾಗಿದ್ದಾನೆ. ಈಗಾಗಲೇ 10 monthsನಲ್ಲಿ ಇದ್ದಾನೆ ಅವನು. ಸೇಮ್ ನಮ್ಮ ಬಾಪು ಬೌಜಿನೇ. ನಾನು ಒಂದ್ಸತಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾವು ನಮ್ಮ ಬಾಪು ಬೌಜಿನ ಕಳ್ಕೊಂಡ್ವಿ ಅಂತ. ಬಟ್ ಅವರ ರಿಪ್ಲೇಸ್ ಆಗಿ ನಮಗೆ ಸಂಜನಾ ಗಿಫ್ಟನ್ನು ಕೊಟ್ಟಿದ್ದಾಳೆ.